ನಮಸ್ಕಾರ ಎಲ್ಲರಿಗೂ. ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಈಗ ಮಾವಿನಕಾಯಿ ಸೀಸನು. ಮಾವಿನಕಾಯಿಯ ತೊಕ್ಕು ಮಾಡೋದನ್ನ ಹೇಳ್ಕೊಡ್ತಾಯಿದ್ವಿ. ತುಂಬ ಸುಲಭವಾಗಿ ಬೇಗನೆ ಆಗುತ್ತದೆ. ಈಗ ಅದಕ್ಕೇನೇನು ಬೇಕು ಅಂತ ನೋಡೋಣ. ಮೊದಲನೇದಾಗಿ ಮಾವಿನಕಾಯಿನ ತೊಳ್ಕೊಂಡು ಒರೆಸ್ಕೊಂಡು ಹೆಚ್ಕೊಂಡು ಇಟ್ಕೊಂಡಿದ್ದೆ. ಬ್ಯಾಡಗೆ ಮೆಣಸಿನ್ಕಾಯಿ, ಕಲ್ಲುಪ್ಪು, ಸಾಸಿವೆ, ಅರಿಶಿನ, ಬೇಕಿದ್ದರೂ ಸ್ವಲ್ಪ ಬೆಲ್ಲ ಕೂಡ ಇದಕ್ಕೆ ಸೇರಿಸ್ಕೋಬೋದು. ಮೊದಲಿಗೆ ಒಂದು ಮಿಕ್ಸಿ ಜಾರ್ಗೆ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಕಲ್ಲುಪ್ಪು, ಸಾಸಿವೆ, ಅರಿಶಿನ. ಈಗ ಮೊದಲು ಇದನ್ನು ನೀರು ಹಾಕ್ತೆ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಈಗ ತರ್ತರೆಯಾಗಿ ಪೌಡ್ರ್ ಆಗಿದೆ. ಈಗ ಅದಕ್ಕೆ ಮಾವಿನಕಾಯಿ ಸೇರಿಸ್ಕೊಳ್ಳೋಣ. ನೀರು ಹಾಕ್ತೆ ರುಬ್ಕೋಬೇಕು. ನೋಡಿ, ನುಣ್ಣಗಾಗಿದೆ. ಈ ರೀತಿ ನೀರು ಹಾಕ್ತೆ ರುಬ್ಕೋಬೇಕು. ಒಲೆ ಮೇಲೆ ಬಾಣಲಿ ಇಟ್ಕೊಂಡಿದ್ದೆ. ಈಗ ಅದಕ್ಕೆ ಕುಕ್ಕಿಂಗ್ ಆಯಿಲ್ ಸೇರಿಸ್ಕೊಳ್ಳೋಣ. ಈಗ ಎಣ್ಣೆ ಕಾಯ್ದಿದೆ. ಸಾಸಿವೆ ಮತ್ತು ಉದ್ದಿನಬೇಳೆ ಹಾಕ್ಕೊಳ್ಳೋಣ. ಈಗ ಹಿಂಗೆ ಹಾಕ್ಕೊಳ್ಳೋಣ. ಕರಿಬೇವಿನ ಸೊಪ್ಪು. ಈಗ ರುಬ್ಕೊಂಡಿರುವಂತಹ ಮಾವಿನಕಾಯಿನ ಸೇರಿಸ್ಕೊಳ್ಳೋಣ ಎಣ್ಣೆಗೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಣ್ಣೆಲೇ ಚೆನ್ನಾಗಿ ಫ್ರೈ ಆಗಬೇಕು. ಒಂಚೂರು ನೀರು ಸೇರಿಸೋಂಗಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ನೀರಿನ ಅಂಶ ಎಲ್ಲ ಮಾವಿನಕಾಯಿಲಿರೋದೆಲ್ಲ ಹೀರ್ಕೋತಾ ಇದೆ. ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಕೈ ಆಡಿಸ್ತಾ ಇರಬೇಕು. ತಳ ಕಟ್ಟಾಗೆ ನೋಡ್ಕೋಬೇಕು. ಚೆನ್ನಾಗಿ ಫ್ರೈ ಆಗಬೇಕು, ಎಣ್ಣೆ ಎಲ್ಲ ತೇಲೋ ಥರ. ನೋಡಿ, ಚೆನ್ನಾಗಿ ಫ್ರೈ ಆಗಿದೆ. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಶೈನಿಂಗ್ ಇದೆಯಲ್ಲ, ಚೆನ್ನಾಗಿ ಬಾಯ್ಲ್ ಆದಷ್ಟು ಶೈನಿಂಗ್ ಬರುತ್ತೆ. ಈಗ ಇದನ್ನು ಒಂದು ಡಬ್ಬೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತಣ್ಣಗಾದ್ಮೇಲೆ ಬೇಕಾದ್ರೆ ಗಾಜಿಂದು ಅಥವಾ ಪ್ಲಾಸ್ಟಿಕ್ ಡಬ್ಬಿಗೆ ಕೂಡ ಹಾಕಿ ಇಟ್ಕೋಬೋದು. ಹಾಗೆ ಒಂದು 15 ದಿನ ಇಟ್ಕೋಬೋದು. ಫ್ರಿಜ್ಜಲ್ಲಾದರೆ 2 ರಿಂದ 3 ತಿಂಗಳನ್ನ ಈ ಮಾವಿನಕಾಯಿ ತೊಕ್ಕನ್ನ ಇಟ್ಕೋಬೋದು. ಈಗ ಬಾಣಲಿಗೆ ಅನ್ನ ಕಲಿಸ್ಕೊಳ್ಳೋಣ. ನೋಡಿ, ಸೊ ವೇಸ್ಟ್ ಆಗೋದು ಬೇಡ ಒಗ್ಗರಣೆ. ಸೊ ಅನ್ನನ ಕಲಿಸ್ಕೊಳ್ಳೋಣ. ಈಗ ಗೌರಿ ಟೇಸ್ಟ್ ಮಾಡಿ ನೋಡಿ ಹೇಳ್ತಾಳೆ. ತುಂಬ ರುಚಿಯಾಗಿದೆ. ನಾಳೆ ಉಪ್ಪು ಖಾರ ಹಿಡಿದು ತುಂಬ ರುಚಿ ಬರುತ್ತೆ. ಇವತ್ತಿಗಿಂತ 2-3 ದಿನ ಆದರೆ ತುಂಬ ಟೇಸ್ಟ್ ಬರುತ್ತೆ. ಉಪ್ಪು ಖಾರ ಎಲ್ಲ ಮಾವಿನಕಾಯಿ ಗತ್ತಿ. ಸೊ ನೀವು ಕೂಡ ಈಗ ಮಾವಿನಕಾಯಿ ಸೀಸನ್ನು ನೀವು ಕೂಡ ಮನೆ ಟ್ರೈ ಮಾಡಿ ನೋಡಿ. ಮಾವಿನಕಾಯಿಯ ತೊಕ್ಕು ತುಂಬಾ ರುಚಿಯಾಗಿರುತ್ತದೆ. ಎಲ್ಲರಿಗೂ ಕೂಡ ಇಷ್ಟ ಆಗುತ್ತದೆ. ಮಾವಿನಕಾಯಿ ತೊಕ್ಕು ಅನ್ನಕ್ಕಂತೂ ಬೊಂಬಾಟಾಗಿರುತ್ತದೆ. ನೀವೇನಾದ್ರು ನಮ್ಮ ಈ ಚಾನಲ್ಗೆ ಹೊಸಬರಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ಲಕ್ಕನ್ನು ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನಮಗೆ ಸಪೋರ್ಟ್ ಮಾಡಿ ಹಾಗೂ ಎಂಕರೇಜ್ ಮಾಡಿ. ನಿಮ್ಮ ಫ್ರೆಂಡ್ ಹಾಗೂ ರಿಲೇಟಿವ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೊಮ್ಮೆ ತುಂಬ ಹೃದಯದ ಧನ್ಯವಾದಗಳು.